ರಂಜಿತ್ ಸರ್, ಅರ್ಪಿತಾ ಮೇಡಮ್ ಇವಾಗ ತಾನೇ ದೇವಸ್ಥಾನದಿಂದ ಹೊರಟ್ರು. ಆದ್ರೆ ನೀವು ಹೇಳ್ದಾಗೆ ಅವ್ರು ಯಾರನ್ನೂ ಮೀಟ್ ಮಾಡ್ಲಿಲ್ಲ. ಏನ್ ಹೇಳ್ತಾ ಇದ್ದೀರಾ ಸ್ವಾತಿ ನೀವು? ಅವಳು ದೇವಸ್ಥಾನಕ್ಕೆ ಬಂದಿದ್ದೆ ಯಾರನ್ನೋ ಮೀಟ್ ಮಾಡೋದಕ್ಕೆ. ನೀವು ನೋಡಿದ್ರೆ ಹೀಗೆ ಹೇಳ್ತಿದ್ದೀರಲ್ಲ, ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರಾ? ಹ್ಞೂ ಸರ್, ನಾನು ಅವ್ರ ಹಿಂದೆನೇ ಇದ್ದೆ. ಆದ್ರೆ ಅವ್ರು ದೇವಸ್ಥಾನಕ್ಕೆ ಬರ್ತಿದ್ದಂಗೆ ದೇವ್ರ ಹತ್ರ ಏನೋ ಬೇಡ್ಕೊಂಡ್ರು. ಆಮೇಲೆ ಅವ್ರು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಯಾರೋ ಅವ್ರ ಹಿಂದೆ ಬಂದು ಚುಡಾಯಿಸಿದ್ರು. ನಾನೇ ಪಬ್ಲಿಕ್ ಹೇಳಿ ಅವ್ರಿಗೆ ತಕ್ಕ ಶಾಸ್ತಿ ಮಾಡಿಸ್ದೆ. ಏನು, ಅರ್ಪಿತನ್ನ ಚುಡಾಯಿಸಿದ್ರಾ? ಅವಳು ಸನ್ಯಾಸಿನಿ. ನೀವೆಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಅವರು ಚುಡಾಯಿಸಕ್ ಬಂದಿದ್ದವರಲ್ಲ, ಈ ಅರ್ಪಿತಾ ಅವ್ರನ್ನೇ ಮೀಟ್ ಮಾಡೋದಕ್ಕೆ ಹೋಗಿರ್ತಾರ ಅಲ್ಗೆ. ಇಲ್ಲ ಸರ್, ಅವ್ರ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಫಾಲೋ ಮಾಡಿದೆ. ಹಾಗೇನು ಕಾಣಿಸ್ಲಿಲ್ಲ ನಂಗೆ. ಸ್ವಾತಿ ಅವರೇ, ಯಾರೋ ಚುಡಾಯಿಸ್ತಾ ಅಂತ ಹೇಳಿದ್ರಲ್ಲ, ಆ ವ್ಯಕ್ತಿ ಹೇಗಿದ್ದ? ಆ ವ್ಯಕ್ತಿ ಬೆಳ್ಳಗಿದ್ದ, ಮೀಸೆ ಇತ್ತು, ನೋಡೋಕ್ ಹ್ಯಾಂಡ್ಸಮ್ ಆಗೇನೋ ಇದ್ರು. ಆದ್ರೆ ಡೌಟ್ ಪಡೋ ಥರ ಏನಿರ್ಲಿಲ್ಲ ಸರ್. ನೀವೇನಾದ್ರೂ ಅವನ ಫೋಟೋ ತಗೊಂಡ್ರಾ? ಛೇ, ಫೋಟೋ ತೆಗೆದ್ನೇ ಮರ್ತ್ಬಿಟ್ಟೆ. ಫೋಟೋ ತೆಗ್ದಿದ್ರೆ ಚೆನ್ನಾಗಿರ್ತಿತ್ತು. ಮುಂದಿನ ಸಲ ಅರ್ಪಿತವ್ರು ಯಾರನ್ನೇ ಮೀಟ್ ಮಾಡಿದ್ರು ಫೋಟೋ ತೆಗೆದ್ನ ಮರೆಯಲ್ಲ ಸರ್. ಸರಿ, ಅವರಿಬ್ರು ಏನಾದ್ರು ಮಾತಾಡೋದು ನೋಡಿದ್ರಾ? ಇಲ್ಲ ಸರ್, ಅವರಿಬ್ರು ಏನು ಮಾತಾಡ್ಲಿಲ್ಲ. ಅರ್ಪಿತವ್ರು ಬರೋಕ್ಕಿಂತ ಮುಂಚೆನೆ ಆ ವ್ಯಕ್ತಿ ಬಂದು ಧ್ಯಾನ ಮಾಡ್ತಾ ಏನೋ ಸ್ತೋತ್ರ ಹೇಳ್ತಾ ಇದ್ರು. ಅರ್ಪಿತವ್ರು ಅವ್ರು ಕೂತಿದ್ ಕಡೆನೆ ಕುತ್ಕೊಂಡು ಏನೋ ಸ್ತೋತ್ರ ಹೇಳ್ತಾ ಇದ್ರು. ಆದ್ರೆ ಅವ್ರು ಏನ್ ಸ್ತೋತ್ರ ಹೇಳ್ತಾ ಇದ್ರು ಅಂತ ನಂಗೆ ಕೇಳಿಸ್ಲಿಲ್ಲ. ನೋಡಿ, ನೆಕ್ಸ್ಟ್ ಟೈಮಿಂದ ಅರ್ಪಿತಾ ಯಾರನ್ನೇ ಮೀಟ್ ಮಾಡಿದ್ರು, ಯಾರ ಹತ್ರನೇ ಮಾತಾಡಿದ್ರು, ನೀವು ಅವ್ರದ್ದೊಂದು ಫೋಟೋ ತಗೊಳ್ಳಿ. ಅವಾಗ ಟ್ರೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಅರ್ಪಿತಾ ಇದ್ದಾಳಲ್ಲ, ಅವಳು ಯಾರ ಹತ್ರ ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡಬೇಕು, ಯಾವಾಗ ಪ್ಲೇಟ್ ಚೇಂಜ್ ಮಾಡಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಅಷ್ಟು ಸುಲಭವಾಗಿ ಅವಳನ್ನ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಆಗಲ್ಲ ನಾವು. ಅವಳು ಇನ್ನೇನು ಸಿಕ್ಕಾಕೊಂಡು ಅಂತ ನಾವು ಅಂದ್ಕೊಂಡ್ರೆ ಬೇರೆ ಏನೋ ನಾಟಕ ಶುರು ಮಾಡಿ ನಾವು ಯೋಚನೆ ಮಾಡೋ ದಿಕ್ಕನ್ನೇ ಬದಲಾಯಿಸ್ಬಿಡ್ತಾಳೆ ಅವಳು. ಅಷ್ಟು ಚಾಲಾಕಿದ್ದಾಳೆ ಅವಳು. ಸೊ ಬಿ ಕೇರ್ಫುಲ್. ಓಕೆ ಓಕೆ ಸರ್, ನೆಕ್ಸ್ಟ್ ಟೈಮ್ ನೀವು ಹೇಗೆ ಗೈಡ್ಲೈನ್ ಕೊಟ್ಟಿದ್ದೀರೋ ಹಾಗೆ ಫಾಲೋ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್. ಮಾ, ತಿಂಡಿ ಏನು ಮಾಡಿದೆ ತೊಂಬಮ್ಮ, ಬೇಗ ಹೊಟ್ಟೆ ಹೋಗ್ತಿದೆ. ಅದಿ, ನಿನಗೋಸ್ಕರ ಬಟಾಣಿ ರೈಸ್ ಮಾಡಿದ್ದೀನಿ, ತಿನ್ನು. ಬಟಾಣಿ ರೈಸ್ ಮಾಡಿದ್ಯಾ? ನಂಗೆ ಇಷ್ಟ ಅಲ್ಲ ಅಂತ ಗೊತ್ತಿದ್ಮೇಲೆ ಬಟಾಣಿ ರೈಸ್ ಮಾಡಿದ್ಯಾ? ಹೋಗಮ್ಮ, ನಾ ಹೋಟೆಲ್ ತಿಂತೇನೆ. ಅದೇ ಈಗ ಬೇಡ ಅಂದ್ರೆ ಬಿಟ್ಬಿಡು, ನಿಂಗೆ ಉಪ್ಪಿಟ್ಟು ಮಾಡ್ಕೊಡ್ತೀನಿ. ನೀವು ಉಪ್ಪಿಟ್ಟು ಮಾಡ್ದಂಗೆ ಕಾಯಕಾಲ, ಏನೋ ಹೊರಗಡೆ ತಿನ್ಕೊಂತೀನಿ, ಹೋಗಮ್ಮ. ಅದಿ ನನ್ನ ಮಾತು ಕೇಳೋದಿ. ನನಗೆ ಯಾವ ರೈಸ್ ಬಾತ್ ಅಂದರೆ ಇಷ್ಟ ಆಗಲ್ವೋ ಅದೇ ರೈಸ್ ಬಾತ್ನ ಕಣ್ಣಿಗೆ ಹೊತ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದಿದೆ. ಎಲ್ಲೋ ಇದೆಯಾ ನೀನು? ಊಟಕ್ಕೆ ಬರ್ತೀನಿ ಅಂತ ಹೇಳಿದೆ, ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಇಲ್ಲ ಶೋಭಮ್ಮ, ಯಾವುದೋ ಒಂದು ಬಾಡಿಗೆ ಸಿಕ್ತು, ಅದಕ್ಕೆ ತುಂಬ ದೂರ ಬಂದಿದ್ದೀನಿ. ಅದಕ್ಕೆ ರೋಡ್ ಸೈಡ್ ಇರೋ ಹೋಟ್ಲಲ್ಲಿ ತಿಂತಾ ಇದ್ದೀನಿ. ಏನೋ ಗಾಡಿಯಲ್ಲಿ ತಿಂತಾ ಇದೆಯೇನೋ? ಅಲ್ಲೆಲ್ಲ ತಿನ್ಬಾರ್ದಪ್ಪ. ಇಲ್ಲ ಶೋಭಮ್ಮ, ನಮ್ಮಂತವ್ರಿಗೆ ಗಾಡಿ ಹೋಟ್ಲೆ 5 ಸ್ಟಾರು 3 ಸ್ಟಾರ್ ಎಲ್ಲ, ನಮ್ಗೆ ಇಲ್ಲಿ ಸಿಗೋ ಊಟನೇ ಅಮೃತ. ಏನ್ ತಿಂತಾ ಇದೆಯಾ? ಇನ್ನೇನ್ ತಿನ್ಲಿ, ನನ್ನ ವೈರಿ ಬಟಾಣಿ ಬಾತ್. ಬಟಾಣಿ ಬಾತಾ? ಇನ್ನೇನ್ ಮಾಡೋದು, ಎಲ್ಲ ನನ್ನ ಹಣೆ ಬರ. ಅದಿರ್ಲಿ, ನಿನ್ ಮಗಳೇನಂದ್ರು? ಅವಳಿಗೆ ನಿಂದೇ ಚಿಂತೆ ಆಗಿದೆ ಕಣೋ. ನಿನ್ ಬಗ್ಗೆ ತುಂಬಾ ಕೇಳಿದ್ಲು ಪಾಪ. ನೀನ್ ಯಾಕೆ ಪಾಪ ಅಂತೆ ಶೋಭಾ? ತಪ್ಪು ಮಾಡಿದಾರೆ, ಅನ್ಭವಿಸ್ತಾ ಇದಾರೆ, ಅನ್ಭವಿಸ್ಲಿ ಬಿಡು. ನನಗೆ ಮೋಸ ಮಾಡಿದವ್ರಿಗೆಲ್ಲ ಹೀಗೆ ಆಗ್ಬೇಕು, ಸುಳ್ಳು ಹೇಳ್ದವರಿಗೆ ಪಾಠ ಆಗ್ಲೇಬೇಕು. ಯಾಕೋ ಅದು ಈ ರೀತಿ ಮಾತಾಡ್ತಾ ಇದೀಯಾ? ಅವಳು ನಿನ್ನ ಅಮ್ಮ ಕಣೋ, ಹಾಗೆಲ್ಲ ಮಾತಾಡಬಾರ್ದು. ನಾನು ಮಗ ಅಂತ ಗೊತ್ತಿದ್ದು ನಂಗೆ ಸುಳ್ಳು ಹೇಳಿ ಮೋಸ ಮಾಡಿಲ್ವಾ? ಫಸ್ಟು ನೀ ಅವ್ರ ಚಿಂತೆ ಬಿಡು. ಅವ್ರು ಇನ್ನೂ ಅಲ್ಲೇ ಇದ್ದಾರಾ ಇಲ್ಲ ಹೊರಟ್ರು? ಹೋದ್ಲು ಕಣೋ. ನಿನ್ನ ಬಗ್ಗೆ ತುಂಬಾನೇ ಕೇಳಿದ್ಲು ಅವಳು. ನನಗಂತೂ ಸತ್ಯ ಹೇಳೋಕೆ ಬಾಯಿವರೆಗೂ ಬಂದಿತ್ತು. ಆದರೆ ನೀನು ಕಂಡೀಷನ್ ಹಾಕಿದ್ಯಲ್ವಾ, ಅದಕ್ಕೆ ಏನೂ ಹೇಳಲಿಲ್ಲ. ನೋಡಾದಿ, ಅವಳು ನಿನ್ನ ತಾಯಿ. ನನ್ನ ಮಗ ಎಲ್ಲಿದ್ದಾನೋ ಏನು ಮಾಡ್ತಿದ್ದಾನೋ ಅನ್ನೋ ಆತಂಕ ಅವಳಿಗಿದ್ದೇ ಇರುತ್ತೆ. ನೀನೇ ಒಂದು ಫೋನ್ ಮಾಡಿ ಅವಳ ಜೊತೆ ಮಾತಾಡೋ. ಅವಳ ದುಃಖನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಅದೇ. ಇಲ್ಲ ಶೋಭಾ, ನಾನು ಹೇಳಲ್ಲ, ಅವ್ರು ಇನ್ನೂ ಅನ್ಭವಿಸ್ಬೇಕು. ಅವ್ರು ರಂಜಿತ್ ಪರ ವಹಿಸ್ಕೊಂಡ್ರು, ಅದಕ್ಕಿನ್ನ ನೋವು ಪಡಲಿ. ಸರಿ, ನನಗೆ ಊಟ ಮಾಡಬೇಕು, ಆಮೇಲೆ ಮಾಡ್ತೀನಿ, ಬಾಯ್.